ನಾನು ಮುಖ್ಯಮಂತ್ರಿ ಅಭ್ಯರ್ಥಿ, ಹಾಗಾಗಿ ನನ್ನ ಸಚಿವ ಸ್ಥಾನ ಮಾಡಲೇಬೇಕಂತೇಳಿ ಇದೀಗ ಉಮೇಶ್ ಕತ್ತಿ ಅವರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸಚಿವ ಸ್ಥಾನದ ಆಕಾಂಕ್ಷಿ ಉಮೇಶ್ ಕತ್ತಿ ನಮ್ಮ ಜೊತೆನೇ ಇದ್ದಾರೆ. ಅವರು ಯಾವ ರೀತಿ ಬೇಡಿಕೆಯನ್ನು ಇಟ್ಟಿದ್ದಾರೆ ಮತ್ತು ಮುಖ್ಯಮಂತ್ರಿಗೆ ಯಾವ ರೀತಿ ಮನದಟ್ಟಣೆ ಮಾಡಿದ್ದಾರೆ ಅನ್ನೋದನ್ನ ಸ್ವತಃ ಉಮೇಶ್ ಕತ್ತಿ ಅವರು ಹೇಳ್ತಾರೆ. ಸರ್, ನೀವು ಮುಖ್ಯಮಂತ್ರಿಗಳು ಎಲ್ಲ ಒಂದು ಕಡೆ ಒತ್ತಡವನ್ನು ಹಾಕ್ತಾ ಇದ್ದೀರಾ? ಯಾವುದೇ ಥರ ಒತ್ತಡ ನಾನು ಹಾಕ್ತಾ ಇಲ್ಲ. ನಾನು 8 ಬಾರಿ ವಿಧಾನಸಭೆಯಲ್ಲಿ ಪ್ರವೇಶ ಮಾಡಿದವ ನಾನು ಒಬ್ಬ, 3ರಲ್ಲಿ ನಾನು ಒಬ್ಬ. ಅದರಲ್ಲಿ ಯಡಿಯೂರಪ್ಪನವರು, ದೇಶಪಾಂಡೆ ಅವರು, ನಾನು, ಹೀಗೆ 3 ಜನ ಸೀನಿಯರ್ MLAಗಳಿದ್ದೀವಿ. ಹಾಗಾಗಿ ನನಗೂ ಒಂದು ಮಂತ್ರಿ ಸ್ಥಾನ ಬೇಕಂತೇಳಿ ಮುಖ್ಯಮಂತ್ರಿಗೆ ವಿನಂತಿಯನ್ನು ಮಾಡಿದ್ದೀನಿ. ಆದರೆ ಬರ್ತಕ್ಕಂಥ ದಿನಮಾನದಲ್ಲಿ ಮಂತ್ರಿಮಂಡಲ ವಿಸ್ತರಣೆಯಲ್ಲಿ ನನ್ನೂ ಮಂತ್ರಿ ಮಾಡ್ತದ್ದು ಆಸೆ ಇದೆ, ಅನಿಸಿಕೆ ಇದೆ, ಅದಾಗಿ ಆಗುತ್ತೆ. ಉಮೇಶ್ ಕತ್ತಿ ಅವ್ರನ್ನ ಸಚಿವ ಸ್ಥಾನ ಮಾಡಲಿಲ್ಲ ಅಂದ್ರೆ ಉಮೇಶ್ ಕತ್ತಿ ರೆಬಲ್ ಆಗ್ತಾರೆ, ಬಂಡಾಯ ಹೇಳ್ತಾರೆ ಅನ್ನೋ ಮಾತಿದೆ, ಇದು ನಿಜನಾ? ರೆಬಲ್ ಆಗೋ ಪ್ರಶ್ನೆ ನನ್ನ ಮುಂದೆ ಉದ್ಭವಿಸಲ್ಲ. ಯಾಕಂದರೆ ಹಿಂದೆ ನಾನು 8 ಬಾರಿ MLA ಆಗಿ ಮಂತ್ರಿಗಳಾಗಿ 13 ವರ್ಷ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಬರ್ತಕ್ಕ ದಿನಮಾನದಲ್ಲಿ ನಾನು 8 ಬಾರಿ ಆಯ್ಕೆ ಆದಮೇಲೆ ಮುಖ್ಯಮಂತ್ರಿ ಆಗೋ ಅಭ್ಯರ್ಥಿ. ಆದರೆ ಎಲ್ಲರೂ ಮುಖ್ಯಮಂತ್ರಿ ಆಗಂಗಿಲ್ಲ. ಯಡಿಯೂರಪ್ಪನವರು ಯೋಗ್ಯರಾಗಿ ಮುಖ್ಯಮಂತ್ರಿ ಆಗಿದ್ದಾರೆ, ಒಳ್ಳೆಯ ಸರ್ಕಾರ ಕೊಡ್ತಾರೆ. ಆ ಮಂತ್ರಿಮಂಡಲ ನಾನು ಮಂತ್ರಿ ಆಗಿರ್ಬೇಕಂತ ಆಸೆ. ಮಂತ್ರಿ ಮಾಡೋ ಭರವಸೆ ಇದೆಯಾ ಸರ್? ಮಾಡೇ ಮಾಡ್ತಾರೆ, ಯಾಕೆ ಮಾಡಲ್ಲ? ಎಲ್ಲ ಕ್ವಾಲಿಫಿಕೇಶನ್, ನಂದೇನು ತೊಂದರೆ ಇದೆ? ಒಂದು ವೇಳೆ ಮಾಡಲಿಲ್ಲ ಅಂದರೆ ಮಾಡಲಿದ್ರೆ ನಾನು ಶಾಸಕನಾಗಿ ನನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀನಿ. ಇವಿಷ್ಟು ಉಮೇಶ್ ಕತ್ತಿಯವರ ಅಭಿಪ್ರಾಯ. ಸಚಿವರಾಗಿ ಮಾಡ್ತಾರೆಂಬ ಭರವಸೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಒಂದು ವೇಳೆ ಮುಖ್ಯಮಂತ್ರಿಗಳು ಉಮೇಶ್ ಕತ್ತಿಯವರ ಪರಿಗಣಿಸಿದರೆ ನಾನು ಶಾಸಕನಾಗಿ ನನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀನಿ ಎಂಬ ಮಾತನ್ನು ಕೂಡ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು.